ಅವರು ತಂಗಡಿಗೆ ಅಧಿಕಾರ ಮದುವೆ ಮಾತಾಡಕಿದ್ದಾರೆ ರೈತರು ಗದ್ದಲಿಸ್ತಾರೆ. ನನಗೇರೈತೆ ಆತಗೇರೈತೆ ಅಂತ ಗೊತ್ತಾಗತ್ತ. ದೊಡ್ಡವ್ರು ಯಾರು ಸಣ್ಣವ್ರು ಯಾರನ್ನ ಏಕವಚನ ಮಾತಾಡೋದೈತಲ್ಲ ಅದಕ್ಕೆ ಮದ ಏರೈತೆ ಅಂತಾರ. ನನಗೆ ಮಾತಾಡಕ್ ಬರಂಗಿಲ್ಲ, ಭಾಳ ಚೆನ್ನಾಗಿ ಮಾತಾಡ್ತೀನಿ. ನಾನು ಭಾಷಣನು ಚೆನ್ನಾಗಿ ಮಾತಾಡ್ತೀನಿ, ಕ್ಷೇತ್ರ ಅಂತ ಸರಿಯಾಗಿ ಅಂತೀನಿ. ನಾನು ಮಾತಾಡ್ಬೇಕಂದ್ರೆ ರಗಡ್ ಮಾತಾಡ್ಬೋದು. ನನಗೆ ಏರಿಲ್ಲ. ಈ ಕ್ಷೇತ್ರ ಜನರಿಗೆ ಗೊತ್ತೈತೆ ಯಾರ್ಯಾರಿಗೆ ಮದ ಏರೈತೆ ಏನಂತ. ನಾನು 3 ಸತಿ ಮಂತ್ರಿ ಅದಾವ, MLA ಅದಾವ. ಒಂದೇ ಒಂದು ಸತಿ ಬೈ ಚಾನ್ಸ್ ಆದಂಥವ್ರಿಗೆ ಹೆಂಗೆ ಮಾತಾಡ್ತಾರೆ ಅನ್ನೋದು ಅರಿವು ಐತೆ ನನಗೆ. ಏಕವಚನದಾಗ ಮಾತಾಡೋದು. ನನ್ನ ವಯಸ್ಸೇನ ಆತನ ವಯಸ್ಸೇನು ಇದೆಲ್ಲ ನಾ ಹೇಳ್ಬೇಕಾ? ಆಮೇಲೆ ರೈಸ್ ಪಾರ್ಕ್ ಅದು ಆಳುಗೆಡಿದ್ರು ಅಂತೇಳಿ. ಯಾರು ಆಳಿಗೆಡಿದ್ರು? ಎಲ್ಲ ಇವ್ರ ಅವಧಿ ಒಳಗೆ ಏನ್ ಮಾಡಿದ್ರು? ಯಾರಂದ್ರು 127 ಕೋಟಿ ಕೊಟ್ಟಿದ್ದ ಶಿವರಾಜ್ ತಂಗಡಿಗೆ ಅವಧಿ ಒಳಗ ನಬಾರ್ಡ್ ಮೆಂಬರ್ ಇದ್ದೆ, ನಾನು ಸಬ್ ಕಮಿಟಿ ಮೆಂಬರ್ ಇದ್ದೆ. ಅವಾಗ ನಾನು ಅಪ್ರೂವ್ ಮಾಡಿಸಿದ್ದೆ, ರೆಕಾರ್ಡ್ ತರಿಸ್ತೀನಿ. 2017 ಆಗದಂತ ಕೆಲಸ. ಇವ್ರು ಅದ್ರ ಕಮಿಷನ್ ತಿಂದ್ರು ಅಷ್ಟೇ. ಮತ್ತಿನ್ನ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಗಿಡ ಹಚ್ಚಿರಲಿ ಇವರು. ರೈತರು ಕೋರ್ಟಿಗೆ ಹೋದ್ರು. ಯಾಕೆ ಅವತ್ತೊಂದು ಕರೆದು ಮೀಟಿಂಗ್ ಯಾಕೆ ಮಾಡಲಿಲ್ಲ? ಯಾರ ಅವಧಿ ಒಳಗೆ ಕೋರ್ಟಿಗೆ ಹೋಗಿದಾರ? ತೆಗಿಸ್ರಿ ರೆಕಾರ್ಡ್. ಜಪ್ತಿನೂ ಮಾಡಿದ್ರು APMC ಸಾಮಗ್ರಿಗಳು. ಹೌದ್ರಿ, ಯಾರ ಕಾಲದಾಗ ಆತು? ನನ್ನ ಕಾಲದಾಗ ಆತ. ಈಗ ಅದಕ್ಕೆ ಕಾಯಕಲ್ಪ ಕೊಡಕತ್ತೀನಿ. ನನ್ನ ಕಾಲದೊಳಗೆ ಅದನ್ನು ಮಾಡಿದವನ ನಾನು, ಅದ್ರ ಹೆಸರು ಇಟ್ಟವನ ನಾನು. ಬಜೆಟ್ನಾಗ ಹೆಸರಿಟ್ಟು ನವಲಿ ಸರ್ಕಲ್ಲು, ಕನಕದಾಸ ಸರ್ಕಲ್ಗೆ ಒಂದು ಪಟಾಕ್ಷಿ, ಅಲ್ಲಿ ಕನಗಿರಿಯಾಗ ವಾಲ್ಮೀಕಿ ಸರ್ಕಲ್ನಾಗ ಒಂದು ಪಟಾಕ್ಷಿ. ಬಜೆಟ್ ಓದಿದ ಎಲ್ಲೈತೆ? ಸಮಾನಾಂತರ ಜಲಾಶಯ ಎಲ್ಲೈತೆ? ಎಲ್ಲಿ ಹೋತು? ಸಿರುವಾರದು ಪಾರ್ಕ್ ಎಲ್ಲಿ ಹೋತು? ನಾನು ಮಾಡಿದೆ ಅದನ್ನ ಅಪ್ ಟು ಡೇಟ್ ಡಾಕ್ಯುಮೆಂಟೇಶನ್ ತೆಗ್ಸನು. ನಾನು ಹೇಳೋದು ವಿತ್ ಕಾಗದ ಪತ್ರ, ವಿತ್ ಡಾಕ್ಯುಮೆಂಟ್. ಸುಮ್ಮ ಏನೋ ಒಂದು ಯಾರೋ ಉರುಪು ತುಂಬ್ತಾರ, ಮಾತಾಡ್ತಾರಂತ ಮಾತಾಡ್ತಾನ. ಅದಕ್ಕೆ ವಾಸ್ತವ ಸತ್ಯ ತಿಳ್ಕೊಂಡು ಮಾತಾಡಲಿ. ನಾನು ಆರೋಪ ಮಾಡಿದ್ದೀನಿ, ಆರೋಪ ಮಾಡೋದಕ್ಕೆ ಅರ್ಥ ಇರಬೇಕು. ಆಮೇಲೆ ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ ಸರ್.